ಎಲ್ರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆಯಿಂದ ಲಾಗ್ನ ಶುರು ಮಾಡೋಣ ಅಂತೇಳಿ ರೈಸ್ಗೆ ಇಟ್ಬಿಟ್ಟಿದೆ. ಅದಾದಮೇಲೆ ಉಪ್ಪಿನಕಾಯಿ ಮಾಡ್ಕೊಬೇಕಾಗಿತ್ತು. ನಮ್ಮ ಮನೆಯಲ್ಲಿರೋರಿಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಿಂಬೆಹಣ್ಣೆಲ್ಲ ನೀಟಾಗಿ ಡ್ರೈ ಮಾಡಿ ಇಟ್ಟಿದ್ದೆ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದೇ ಥರ ನಿಂಬೆಹಣ್ಣಿನ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಉಪ್ಪನ್ನ ಹಾಕಿ ಒಂದು ಜಾಡಿಲಿ ಎತ್ತಿಟ್ಬಿಡ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆಗೆ ಮೆಂತ್ಯ ಮುದ್ದೆ ಮಾಡಿಕೊಂಡು ಅಲಸಂದೆ ಕಾಳು ಸಾರು ಮಾಡೋಣ ಅಂತ. ಅಲಸಂದೆ ಕಾಳು ಸೀಸನಲ್ಲಿ ಬೇರೆ ಸಾಂಬಾರಿಗಿನ ಈ ಸಾಂಬಾರೇ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಹಸಿ ಕಾಳು, ಆಲೂಗಡ್ಡೆ, ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, 2 ಈರುಳ್ಳಿ, ಒಂದು 6-7 ಎಸ್ಲು ಬೆಳ್ಳುಳ್ಳಿ, ಒಂದು 3 ಟೊಮೊಟೊ, ಒಂದು 3 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ, ನಿಮ್ಮ ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರನ್ನ ಸೇರಿಸಿ ರುಬ್ಕೊಳ್ಳೋಣ. ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿನ ಹಾಕ್ಕೊಂಡು ಅಲಸಂದೆ ಕಾಳು, ಆಲೂಗಡ್ಡೆ, ಬದನೆಕಾಯಿಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಎಣ್ಣೆಲಿ ಒಂದು 5 ನಿಮಿಷ ಬಾಡಿಸ್ಕೊಳ್ಳೋದು ಹಸಿ ಸ್ಮೆಲ್ ಹೋಗೋವರೆಗೂ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಬಿಟ್ಟು ನಮ್ಮ ತಿಕ್ನೆಸ್ಗೆ ಎಷ್ಟು ಬೇಕಷ್ಟು ನೀರನ್ನ ನೋಡಿ ಸೇರಿಸ್ಕೊಳ್ಳೋದು. ರೈಸು ಮುದ್ದೆ ಎಲ್ಲ ನೋಡಿ ಯಾವ ರೀತಿ ಗಟ್ಟಿ ತೆಳು ಬೇಕು ನೋಡಿ ನೀರನ್ನ ಸೇರಿಸಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಬೇಗ ಬೆಂದ್ಕೊಳ್ಳುತ್ತೆ. ಇದ್ರ ಜೊತೆ ನಾನಿವತ್ತು ಮೆಂತ್ಯ ಮುದ್ದೆನ ಮಾಡಿ ನನ್ನ ಹಸ್ಬೆಂಡ್ಗೆ ಊಟ ಕೊಟ್ಟೆ. ತುಂಬ ಸೆಕೆ ಇರೋದ್ರಿಂದ ಕಿಚನಲ್ಲಿ ನಿಲ್ಲೋದಕ್ಕೆ ಕೂಡ ಆಗ್ತಾಯಿಲ್ಲ. ನನಗೆ ದೋಸೆ ಅಂದರೆ ಇಷ್ಟ. ಸ್ವಲ್ಪ ದೋಸೆ ಇಟ್ಟಿತ್ತು. ದೋಸೆ ಇಟ್ಟಿಗೆ ಕ್ಯಾರೆಟ್ ತುರಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಬ್ರೌನ್ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಇದ್ರ ಪೂರ್ತಿ ಲಾಗ್ನ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ.